ನಮಸ್ಕಾರ. ಬಂಗಾರದ ಬೆಲೆ ಇಬ್ಬರಿಗೆ ಮಾತ್ರ ಗೊತ್ತಾಗ್ತದೆ. ಒಂದು ಅದನ್ನು ತೆಗೆದುಕೊಳ್ಳುವವರಿಗೆ, ಇನ್ನೊಂದು ಮಾರುವವರಿಗೆ. ಅದು ಬಿಟ್ಟು ಸುಮ್ಮನೆ ಹೋಗಿ ನೋಡಿ ಬರ್ತಾರಲ್ಲ, ಸುಮ್ಮನೆ ನೋಡ್ತಿರ್ತಾರಲ್ಲ, ಅವರಿಗೆ ಬಂಗಾರದ ಬೆಲೆ ಗೊತ್ತಾಗಲ್ಲ. ಅವರು ಅದ್ರ ಬಗ್ಗೆ ಗಂಭೀರವಾಗಿಯೂ ಇರೋದಿಲ್ಲ. ಹೀಗಾಗಿ ಆ ಬಂಗಾರದ ಬೆಲೆ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಇಬ್ಬರಿಗೆ, ಒಂದು ಮಾರುವವನಿಗೆ, ಇನ್ನೊಂದು ತೆಗೆದುಕೊಳ್ಳುವವನಿಗೆ, ಖರೀದಿಸುವವನಿಗೆ. ಅದರಂತೆಯೇ ಬಂಗಾರದಂತೆಯೇ ನಿಮ್ಮ ಬೆಲೆನೂ ಇಬ್ಬರಿಗೆ ಗೊತ್ತಾಗ್ತದೆ, ಉಳಿದವ್ರಿಗೆ ಗೊತ್ತಾಗಲ್ಲ. ಒಂದು ನಿಮ್ಮ ಬೆಲೆ ನಿಮಗೆ ಗೊತ್ತಿರ್ತದ, ಇನ್ನೊಂದು ನಿಮ್ಮನ್ನು ಯಾರು ನಂಬಿರ್ತಾರಲ್ಲ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಿರ್ತದೆ. ನಿಮ್ಮ ಮೇಲೆ ಭರವಸೆ ಇರ್ತದಲ್ಲ ಅವ್ರಿಗೆ ನಿಮ್ಮ ಬೆಲೆ ಗೊತ್ತಿರ್ತದೆ, ಉಳಿದವರಿಗೆ ನಿಮ್ಮ ಬೆಲೆ ಗೊತ್ತಿರಲ್ಲ. ಅವರು ಸುಮ್ಮನೆ ಅವಶ್ಯಕತೆ ತಕ್ಕಂತೆ ಬಳಕೆ ಮಾಡಿಕೊಳ್ಳುತ್ತಿರ್ತಾರೆ, ಅಂಥವ್ರಿಗೆ ನಿಮ್ಮ ಬೆಲೆ ಗೊತ್ತಾಗಲ್ಲ. ಈ ಜೀವನದಲ್ಲಿ ನಾವು ಭಾಳಷ್ಟು ಮಂದಿಗೆ ನೋಡ್ತೀವಿ, ಭಾಳಷ್ಟು ಮಂದಿ ಜೊತೆ ಒಡನಾಟ ಮಾಡ್ಕೊಳ್ತೀವಿ, ಬಹಳಷ್ಟು ಮಂದಿ ಜೊತೆ ನಾವು ಸೇರ್ಬೇಕಾಗ್ತದೆ, ಕೂಡಬೇಕಾಗ್ತದೆ, ಇರಬೇಕಾಗ್ತದೆ. ಆದರೆ ಅವರಲ್ಲಿ ಕೆಲವರು ಮಾತ್ರ ನಿಮ್ಮನ್ನು ನಂಬುತ್ತಾರೆ, ಎಲ್ಲರೂ ನಿಮ್ಮನ್ನು ನಂಬೋದಿಲ್ಲ. ಕೆಲವರು ಮಾತ್ರ ನಂಬ್ತಾರೆ, ಎಲ್ಲರೂ ನಂಬಲ್ಲ. ನಿಮ್ಮನ್ನು ಕೆಲವೇ ಕೆಲವು ಜನರು ಮಾತ್ರ ನಿಮ್ಮ ಬೆಲೆಯನ್ನು ತಿಳಿದುಕೊಂಡಿರ್ತಾರೆ, ಅದಕ್ಕಾಗಿ ಅವ್ರು ನಿಮ್ಮನ್ನು ನಂಬ್ತಾರೆ. ಅಂಥವ್ರನ್ನ ನೀವು ಗೌರವಿಸಬೇಕು, ಉಳಿಸ್ಕೊಳ್ಬೇಕು. ಯಾರು ತಮ್ಮ ಕೆಲಸವನ್ನು ಪೂರ್ಣಗೊಳಿಸುವ ಸಲುವಾಗಿ, ತಮ್ಮ ಅವಶ್ಯಕತೆಗಳನ್ನು ಪೂರೈಸುವ ಸಲುವಾಗಿ ನಿಮ್ಮ ಜೊತೆಗೆ ಕೈಗೂಡಿಸ್ತಾರಲ್ಲ, ಅವರು ನಿಮ್ಮವರು ಅಲ್ಲ. ನಿಮ್ಮಿಂದ ಆ ಕೆಲಸ ಮಾಡ್ಕೊಂಡು ಹೋಗೋಕೆ ಬಂತಾರಷ್ಟೇ. ಇದೂ ಅವ್ರು ತಪ್ಪಲ್ಲ. ಯಾಕಂದ್ರೆ ಸಮಾಜದಲ್ಲಿ ಒಂದು ವ್ಯವಸ್ಥೆನೇ ಹಂಗಾದ, ಕೆಲಸಕ್ಕಾಗಿ ಸಂಬಂಧಗಳನ್ನು ನಿರ್ಮಿಸೋದು ಅದೊಂದು ಸಹಜ ಕ್ರಿಯೆ. ಆ ಕೆಲಸ ಮುಗಿತಂದ್ರೆ ಅಲ್ಲಿ ಮುಗೀತು, ಒಂದು ಪರಿಚಯ ಉಳಿತದೆ. ಈಗ ನೀವಾದರೂ ಅಷ್ಟೇ ಮಾಡ್ತೀರಿ, ಮತ್ತೊಬ್ಬರಾದರೂ ಅಷ್ಟೇ ಮಾಡ್ತಾರೆ. ಆದರೆ ಗನಿಷ್ಠವಾದ ಒಂದು ಸಂಬಂಧ, ಆತ್ಮೀಯವಾದ ಸಂಬಂಧ ಕೆಲವ್ರ ಜೊತೆ ಮಾತ್ರ ಆಗ್ತದೆ, ಎಲ್ಲರ ಜೊತೆ ಆಗೋದಿಲ್ಲ. ಯಾಕಂದ್ರೆ ಅದು ಅವ್ರ ಬೆಲೆ ನಿಮಗೆ ಗೊತ್ತಿರ್ತದೆ, ನಿಮ್ಮ ಬೆಲೆ ಅವ್ರಿಗೆ ಗೊತ್ತಿರ್ತದೆ. ಅಂಥಲ್ಲಿ ಮಾತ್ರ ಒಂದು ಉತ್ತಮವಾದ ಬಾಂಧವ್ಯ ಬೆಸೆದುಕೊಳ್ತದೆ, ನಿರ್ಮಾಣ ಆಗ್ತದೆ. ಆ ಉತ್ತಮವಾದ ಬಾಂಧವ್ಯ ಏನು ನಿರ್ಮಾಣ ಆಗಿರ್ತದಲ್ಲ, ಅದು ಭಾಳ ದಿನ ಬಾಳ್ತದೆ, ಭಾಳ ದಿನ ನಿಮ್ಗೆ ಖುಷಿನೂ ಕೊಡ್ತದೆ. ಯಾಕಂದ್ರೆ ಅವ್ರು ನಿಮ್ಮನ್ನು ಇಷ್ಟಪಡ್ತಿರ್ತಾರೆ, ಗೌರವಿಸ್ತಿರ್ತಾರೆ, ನೀವು ಅವರನ್ನು ಇಷ್ಟಪಡ್ತಿರ್ತೀರಿ, ಗೌರವಿಸ್ತಿರ್ತೀರಿ. ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರು ಕೂಡ ಆ ಕೋಪದಲ್ಲಿ ಒಂದು ಪ್ರೀತಿ ಇರ್ತದೆ. ಅವ್ರ ಮೇಲೆ ಒಂದು ಬೇಸರ ಮಾಡ್ಕೊಂಡ್ರು ಕೂಡ ಆ ಬೇಸರದಲ್ಲಿ ಒಂದು ಪ್ರೀತಿ ಇರ್ತದೆ. ಅದು ಅವ್ರ ಮನಸ್ಸಿಗೆ ಅರ್ಥ ಆಗ್ತದೆ, ನಿಮ್ಮ ಮನಸ್ಸಿಗೂ ಅರ್ಥ ಆಗ್ತದೆ. ಯಾಕಂದ್ರೆ ಅಲ್ಲಿ ಎರಡು ಮನಗಳು ಬೆತ್ತಲೆಯಾಗಿ ಸೇರಿಕೊಂಡಿವೆ. ಎರಡು ಮನಗಳು ಬೆತ್ತಲೆಯಾಗಿ ಸೇರಿಕೊಳ್ಳುವುದು ಬಹಳ ಮುಖ್ಯ. ಯಾಕಂದರೆ ಇಲ್ಲಿ ಮನಗಳು ಪರದೆ ಇಟ್ಕೊಂಡು ಸೇರಿಕೊಳ್ತವೆ. ಇವರು ಮನಕ್ಕೂ ಒಂದು ಪರದೆ ಹಾಕಿರ್ತಾರೆ, ಅವ್ರ ಮನಸ್ಸಿಗೆ ಒಂದು ಪರದೆ ಹಾಕಿರ್ತಾರೆ, ಎರಡೂ ಸೇರ್ಕೊಂಡಿರ್ತಾವೆ. ಏನೊಂದು ಕೆಲಸ ಮುಗಿತು, ದೂರ ಆಗತ್ತೆ ಸುಳ್ಳು. ಏನೋ ಒಂದು ಕೆಲಸ ಮಾಡಿಸ್ಕೊಳ್ಬೇಕಾಗಿರ್ತದೆ, ಅದಕ್ಕೆ ನಿಮ್ಮ ಹತ್ರ ಬಂದಿರ್ತಾರೆ, ನಿಮ್ಮಿಂದ ಕೆಲಸ ಮಾಡ್ಕೊಳ್ತಾರೆ, ದೂರ ಆಗ್ತಾರೆ. ಅಂದರೆ ಅಲ್ಲಿ ಮನಸ್ಸಿನಲ್ಲಿ ಪರದೆಗಳಿದ್ದಾವೆ. ಅವ್ರ ಪೂರ್ತಿ ಮನಸ್ಸು ನಿಮ್ಮ ಎದುರು ಬಿಚ್ಚಿಟ್ಟಲ್ಲ, ನಿಮ್ಮ ಮನಸ್ಸು ಪೂರ್ತಿ ಅವ್ರ ಎದುರು ನೀವೂ ಬಿಚ್ಚಿಟ್ಟಿಲ್ಲ. ಅಲ್ಲಿ ಒಂದು ಬಾಂಧವ್ಯ ಹೆಂಗಂತಂದ್ರೆ ಕೆಲಸ ಅವಶ್ಯಕತೆಗಾಗಿ ಆ ಬಾಂಧವ್ಯ ನಿರ್ಮಾಣ ಆಗ್ತದೆ. ಅಲ್ಲಿ ಮನಸ್ಸು ಬೆತ್ತಲೆಯಾಗಿಲ್ಲ. ಬೆಲೆ ಮನುಷ್ಯನಿಗೆ ಯಾವಾಗ ಬರ್ತದಂದ್ರೆ, ನಿಮ್ಮ ಬೆಲೆ ಯಾವಾಗ ಬರ್ತದಂದ್ರೆ, ನಿಮ್ಮನ್ನು ಯಾರು ಸರಿಯಾಗಿ ನೋಡ್ತಾರ, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಯಾರು ಸರಿಯಾಗಿ ಗುರುತಿಸ್ತಾರ, ಅವರು ನಿಮಗೆ ಬೆಲೆ ಕೊಡ್ತಾರೆ. ಹಾಗೆಯೇ ನೀವು ಕೂಡ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶ ಏನಂದರೆ,
ನಿಮ್ಮಲ್ಲಿ ಯಾವುದೇ ಶಕ್ತಿ ಸಾಮರ್ಥ್ಯಗಳು ಇಲ್ಲ ಅಂದ್ರೆ, ನಿಮ್ಮಲ್ಲಿ ಸರಳತೆ ಇಲ್ಲ ಅಂದ್ರೆ ಬೆಲೆ ಅದು. ಬರೀ ಕಪಟತೆ, ಮೋಸ, ವಂಚನೆ ನಿಮ್ಮಲ್ಲಿ ತುಂಬಿಕೊಂಡಿತ್ತಂದ್ರೆ ಆ ಕ್ಷಣಕ್ಕೆ ನಿಮಗೆ ಬೆಲೆ ಕೊಟ್ಟಿರ್ತಾರೆ, ಅನಂತರ ನಿಮ್ಮನ್ನು ತಳ್ಳಿ ಹಾಕಿ ಹೋಗ್ತಾರೆ. ಯಾಕಂದರೆ ಯಾವುದೇ ವ್ಯಕ್ತಿಗೆ ಬೆಲೆ ಬರೋದು ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಬೆಲೆ ಇರ್ತದೆ, ಆ ವ್ಯಕ್ತಿಯ ಜಾಣ್ಮೆಗೆ ಬೆಲೆ ಇರ್ತದೆ, ಆ ವ್ಯಕ್ತಿಯ ಶಕ್ತಿಗೆ ಬೆಲೆ ಇರ್ತದೆ. ಮೋಸ, ವಂಚನೆ, ಕಪಟತೆಗಳಿಗೆ ಬೆಲೆ ಇಲ್ಲ. ನಿಮ್ಮಲ್ಲಿ ಶಕ್ತಿ ಇದೆ, ಮೋಸ ವಂಚನೂ ಇದೆ ಅಂತ ತಿಳ್ಕೊರಿ. ಅದೇನಾಗ್ತದಂದ್ರೆ ನಿಮ್ಮ ಶಕ್ತಿಯನ್ನು ಇತರರು ತಮ್ಮ ಕೆಲಸಕ್ಕೆ ಬಳಸ್ಕೊತಾರೆ, ನಿಮ್ಗೆ ಕೈ ಕೊಟ್ಟು ಹೋಗ್ತಾರೆ. ಯಾಕಂದ್ರೆ ನೀವು ಅವರನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಸ್ವೀಕರಿಸಿರೋದಿಲ್ಲ, ಅವರು ಕೂಡ ನಿಮ್ಮನ್ನು ಸರಿಯಾಗಿ ಸ್ವೀಕರಿಸೋದಿಲ್ಲ. ನೀವು ಅವರಿಂದ ಏನೋ ಒಂದು ಲಾಭಕ್ಕೆ ಒಂದು ಕೆಲಸ ಮಾಡಿಕೊಡ್ತಿರ್ತೀರಿ, ಅವರು ನಿಮ್ಮಿಂದ ಲಾಭ ತಗೋ ಸಲುವಾಗಿ ನಿಮ್ಮ ಕೆಲಸ ಅವ್ರು ಮಾಡಿಕೊಡ್ತಿರ್ತಾರೆ. ಈ ರೀತಿಯಾದಾಗ ಅಲ್ಲಿ ಬಾಂಧವ್ಯದ ಬೆಸುಗೆ ಆಗಲ್ಲ. ಅದಕ್ಕೆ ಯಾರ್ಯಾರೋ ನಮ್ಮ ಬಗ್ಗೆ ಏನೇನೋ ಅಂತಿರ್ತಾರೆ ಕೆಲವೊಂದು ಸಾರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾಕಂದ್ರೆ ನಮ್ಮ ಬೆಲೆ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಬೆಲೆ ನಮ್ಮನ್ನು ನಂಬಿದವ್ರಿಗೆ ಗೊತ್ತದ, ನೋಡೋರಿಗೆ ಗೊತ್ತಿಲ್ಲ. ಹೆಂಗೆ ಬಂಗಾರದ ಬೆಲೆ ತಗೊಳ್ಳೋರಿಗೆ ಕೊಡೋರಿಗೆ ಅಷ್ಟೇ ಗೊತ್ತದ, ಅದನ್ನು ನೋಡೋರಿಗೆ ಗೊತ್ತಿಲ್ಲಲ್ಲ. ಹಂಗೆ ಏನೋ ನೋಡೋರು, ನಮ್ಮನ್ನು ನೋಡೋರು ಏನೇನೋ ಅಂತಿರ್ತಾರೆ, ಅಪಹಾಸ್ಯ ಮಾಡ್ತಿರ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ನೀವು ಮುಂದುವರಿತಾ ಇರಬೇಕು, ನಿಮ್ಮ ಜೀವನದಲ್ಲಿ ನೀವು ಮುಂದೆ ಸಾಗ್ತಾ ಇರಬೇಕು. ಸಾಗಿದಾಗ ಮಾತ್ರ ನಿಮ್ಮ ಬೆಲೆ ಇತರರಿಗೂ ಗೊತ್ತಾಗಂಗೆ ಆಗ್ತದೆ, ಬೇರೆಯವರಿಗೂ ಕೂಡ ಗೊತ್ತಾಗಂಗೆ ಆಗ್ತದೆ. ಗೊತ್ತಾಗುವುದನ್ನು ನೀವು ಇರಬೇಕು, ಗೊತ್ತಾಗುವಂತೆ ನೀವು ಬದುಕಬೇಕು. ಅಂದಾಗ ಬಾಂಧವ್ಯ, ನಿಜವಾದ ಬಾಂಧವ್ಯಗಳು ಅಲ್ಲಿ ನಿರ್ಮಾಣ ಆಗ್ತವೆ. ಧನ್ಯವಾದಗಳು.